ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಭಾರತದ ಸಂವಿಧಾನಕ್ಕೆ ಎಂ ಲಕ್ಷ್ಮೀಕಾಂತ್ ಅವರ ಪುಸ್ತಕ ಇಂಪಾರ್ಟೆಂಟ್ ಆಗಿದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಪುಸ್ತಕ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಲಭ್ಯ ಇರೋದ್ರಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸೊ ಈಗಾಗಲೇ ನಾನು 3 ಭಾಗಗಳನ್ನು ಮಾಡಿದ್ದೀನಿ. ಇವತ್ತು ನಾನು 4ನೇ ಭಾಗವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಅದನ್ನು ನಾನು ನಿಮಗೆ ವಿವರಣೆ ಮೂಲಕ ಹೇಳ್ತಾ ಹೋಗ್ತೀನಿ ನಮ್ಮ ಒಂದು ಭಾರತದ ಸಂವಿಧಾನವನ್ನು. ಸೊ ನಾವಿನ್ನು 3 ಪಾರ್ಟ್ ಕಂಪ್ಲೀಟ್ ಆಗಿದೆ. ಇವತ್ತು 4ನೇದು. ಇವಾಗಲೂ ಕೂಡ ನಾನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಐತಿಹಾಸಿಕ ಹಿನ್ನೆಲೆಯ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919, ಸೊ ಭಾರತ ಸರ್ಕಾರ ಕಾಯ್ದೆ 1919 ಕುರಿತಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಓದ್ಬಿಡ್ತೀನಿ, ಆಮೇಲೆ ನಿಮಗೆ ಕನ್ನಡದಲ್ಲಿ ವಿವರಣೆಯನ್ನು ಹೇಳ್ತೀನಿ. ಆನ್ ಆಗಸ್ಟ್ 20, 1917, ದ ಬ್ರಿಟಿಷ್ ಗೌರ್ಮೆಂಟ್ ಡಿಕ್ಲೇರ್ಡ್ ಫಾರ್ ದ ಫಸ್ಟ್ ಟೈಮ್ that its objective was the gradual introduction of responsible government in India. ಆಗಸ್ಟ್ 20, 1917ರಂದು ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಪ್ರಗತಿಪರವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸುವುದು ತನ್ನ ಉದ್ದೇಶವಾಗಿದೆ ಎಂದು ಮೊದಲ ಬಾರಿಗೆ ಘೋಷಿಸಿತು. ಓಕೆ, ಸೊ ಫಸ್ಟ್ ಟೈಮ್ ಇದನ್ನು ಘೋಷಣೆ ಮಾಡಿದ್ದು ಈ ಪ್ಯಾರಾ. ಎರಡನೇದೇನು ಹೇಳುತ್ತೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919 ವಾಸ್ ಥಸ್ ಎನಾಕ್ಟೆಡ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಇನ್ 1921. ಸೊ ಈ ಒಂದು ಸತತವಾಗಿ 1919ರಲ್ಲಿ ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದು 1921ರಿಂದ ಜಾರಿಗೆ ಬಂದಿತು. ಓಕೆ, ಸೊ ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಮಾಂಟೆಗೋ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಹೇಳ್ಬೋದು. ಅಂದರೆ ಈ ಒಂದು ಕಾನೂನನ್ನು ಅಥವಾ ಈ ಕಾಯ್ದೆಯನ್ನು ಮಾಂಟೆಗೋ ಚೆಮ್ಸ್ಫರ್ಡ್ ರಿಫಾರ್ಮ್ ಅಥವಾ ಸುಧಾರಣಾ ಕಾಯ್ದೆ ಅಂತ ಕೂಡ ಕರಿತೀವಿ. ಯಾಕಂದರೆ ಮಾಂಟೆಗೋ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆ್ಯಂಡ್ ಲಾರ್ಡ್ ಚೆಮ್ಸ್ಫರ್ಡ್ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ. ಆ ಒಂದು ಟೈಮ್ನಲ್ಲಿ ಮಾಂಟೆಗೋ ಅವರು ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿದ್ದರೆ ಚೆಮ್ಸ್ಫರ್ಡ್ ಅವರು ಭಾರತದ ವೈಸ್ರಾಯ್ ಆಗಿದ್ದರು. ಇವರ ಇಬ್ಬರ ಹೆಸರನ್ನು ಸೇರಿಸಿ ಭಾರತ ಸರ್ಕಾರ ಕಾಯ್ದೆ 1919 ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳಿಬಿಡ್ತೀನಿ ನಿಮಗೆ ಅನುಕೂಲ ಆಗಲಿ ಅಂತ. ಸೊ ಆನ್ ಆಗಸ್ಟ್ 20, 1917, the British government declared for the first time that its objective was the gradual introduction of responsible government in India. ಆಗಸ್ಟ್ 20, 1917ರಂದು ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಪ್ರಗತಿಪರವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸುವುದು ತನ್ನ ಉದ್ದೇಶವಾಗಿದೆ ಎಂದು ಮೊದಲ ಬಾರಿಗೆ ಘೋಷಿಸಿತು. ಓಕೆ, ಸೊ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919 ವಾಸ್ ಥಸ್ ಇನಾಕ್ಟೆಡ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಇನ್ 1921. This act is also known as Montego Chelmsford Reform because Montego was the Secretary of State for India and Lord Chelmsford was the Viceroy of India. ಸೊ ಈ 1919ರಲ್ಲಿ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದನ್ನು 1921ರಿಂದ ಜಾರಿಗೆ ಬಂದಿತ್ತು ಈ ಕಾಯ್ದೆ. ಈ ಕಾನೂನನ್ನು ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಆ ಒಂದು ಟೈಮ್ನಲ್ಲಿ ಮಾಂಟೆಗೋ ಅವರು ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿದ್ದರು, ಚೆಮ್ಸ್ಫರ್ಡ್ ಅವರು ಭಾರತದ ವೈಸ್ರಾಯ್ ಆಗಿದ್ದರು. ಓಕೆ, ಹಾಗಾದರೆ ಈ ಒಂದು ಕಾಯ್ದೆಯ ವಿಶಿಷ್ಟಗಳನ್ನು ನೋಡ್ತಾ ಹೋಗೋಣ. ಫೀಚರ್ಸ್ ಆಫ್ ದಿ ಆ್ಯಕ್ಟ್. ಓಕೆ, ಸೊ ಮೊದಲನೇದು ನೋಡೋಣ. ಒಂದೊಂದೇ ಹೇಳ್ತಾ ಹೋಗ್ತೀನಿ, ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು, ಇಟ್ ರಿಲ್ಯಾಕ್ಸ್ ದ ಸೆಂಟ್ರಲ್ ಕಂಟ್ರೋಲ್ ಓವರ್ ದ ಪ್ರೊವಿನ್ಸಸ್ ಬೈ ಡಿಮ್ಯಾಕ್ರೇಟಿಂಗ್ ಆ್ಯಂಡ್ ಸೆಪ್ರೇಟಿಂಗ್ ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್. ಕೇಂದ್ರ ಮತ್ತು ಪ್ರಾಂತೀಯ ಪಟ್ಟಿಯನ್ನು ಗುರುತಿಸುವ ಮತ್ತು ಪ್ರತ್ಯೇಕಿಸುವ ಮೂಲಕ ರಾಜ್ಯಗಳ ಮೇಲಿನ ಕೇಂದ್ರ ನಿಯಂತ್ರಣವನ್ನು ಕಡಿಮೆಗೊಳಿಸಲಾಯಿತು. ಇಲ್ಲಿವರೆಗೆ ಏನು ಹೇಳುತ್ತೆ, ಕೇಂದ್ರ ಮತ್ತು ಪ್ರಾಂತೀಯ ವಿಷಯಗಳ ಪಟ್ಟಿಯನ್ನು ಗುರುತಿಸುವ ಮತ್ತು ಪ್ರತ್ಯೇಕಿಸುವ ಮೂಲಕ ರಾಜ್ಯಗಳ ಮೇಲಿನ ಕೇಂದ್ರ ನಿಯಂತ್ರಣವನ್ನು ಕಡಿಮೆ ಮಾಡಲಾಯಿತು. ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ವೇರ್ authorized to make laws on their respective list of subject. ಓಕೆ, ಸೊ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು ತಮ್ಮ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ಮಾಡಲು ಅಧಿಕಾರವನ್ನು ಹೊಂದಿತ್ತು. ಓಕೆ, ಸೊ ಹವೆವರ್ ದ ಸ್ಟ್ರಕ್ಚರ್ ಆಫ್ ಗೌರ್ಮೆಂಟ್ ಕಂಟಿನ್ಯೂಡ್ ಟು ಬಿ ಸೆಂಟ್ರಲೈಸ್ಡ್ ಆ್ಯಂಡ್ ಯುನಿಟರಿ. ಓಕೆ, ಸೊ ಸರ್ಕಾರದ ರಚನೆಯು ಕೇಂದ್ರ ಮತ್ತು ಏಕೀಕೃತವಾಗಿತ್ತು.
ಸೊ ಆದರೆ ಸರ್ಕಾರದ ರಚನೆ ಕೇಂದ್ರ ಮತ್ತು ಏಕೀಕೃತವಾಗಿತ್ತು. ಇನ್ನೊಮ್ಮೆ ಹೇಳಿಬಿಡ್ತೀನಿ. ಸೊ ಇಟ್ ರಿಲ್ಯಾಕ್ಸ್ ದ ಸೆಂಟ್ರಲ್ ಕಂಟ್ರೋಲ್ ಓವರ್ ದ ಪ್ರೊವಿನ್ಸಸ್ ಬೈ ಡಿಮ್ಯಾಕ್ರೇಟಿಂಗ್ ಆ್ಯಂಡ್ ಸೆಪ್ರೇಟಿಂಗ್ ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್. The central and provincial legislature were authorized to make laws on their respective list of subjects. However, the structure of government continued to be centralized and unitary. ಕೇಂದ್ರ ಮತ್ತು ಪ್ರಾಂತೀಯ ವಿಷಯಗಳ ಪಟ್ಟಿಯನ್ನು ಗುರುತಿಸುವ ಮತ್ತು ಪ್ರತ್ಯೇಕಿಸುವ ಮೂಲಕ ರಾಜ್ಯಗಳ ಮೇಲಿನ ಕೇಂದ್ರ ನಿಯಂತ್ರಣವನ್ನು ಕಡಿತಗೊಳಿಸಲಾಯಿತು. ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು ತಮ್ಮ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ಮಾಡಲು ಅಧಿಕಾರವನ್ನು ಹೊಂದಿತ್ತು. ಆದರೆ ಸರ್ಕಾರ ರಚನೆಯು ಕೇಂದ್ರ ಮತ್ತು ಏಕೀಕೃತವಾಗಿತ್ತು. ಮೊದಲನೇ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಎರಡನೇ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಿದೆ ಎರಡನೇ ಪಾಯಿಂಟ್, ನೋಡ್ಕೊಂಡು ಹೋಗೋಣ. ಇಟ್ ಫರ್ದರ್ ಡಿವೈಡೆಡ್ ದ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಇಂಟು 2 parts, ಟ್ರಾನ್ಸ್ಫರ್ಡ್ ಆ್ಯಂಡ್ ರಿಸರ್ವ್ಡ್. ಇದು ಪ್ರಾಂತೀಯ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಿತು. ಸೊ ಪ್ರಾಂತೀಯ ವಿಷಯಗಳನ್ನು 2 ಭಾಗಗಳಲ್ಲಿ ವಿಂಗಡಿಸಿತು. ಒಂದು ಟ್ರಾನ್ಸ್ಫರ್ಡ್ ಅಂದರೆ ವರ್ಗಾವಣೆ, ಇನ್ನೊಂದು ರಿಸರ್ವ್ಡ್ ಅಂದರೆ ಕಾಯ್ದಿರಿಸಲಾದ. ಇದು ಪ್ರಾಂತೀಯ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಿದೆ, ವರ್ಗಾವಣೆ ಮತ್ತು ಕಾಯ್ದಿರಿಸಲಾದ ವಿಷಯಗಳು ಅಂತ. ದ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ವೇರ್ ಟು ಬಿ ಅಡ್ಮಿನಿಸ್ಟರ್ಡ್ ಬೈ ದಿ ಗವರ್ನರ್ ವಿತ್ ಏಡ್ ಆಫ್ ಮಿನಿಸ್ಟರ್ಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇಲ್ಲಿ ವರ್ಗಾವಣೆಗೊಂಡ ವಿಷಯಗಳನ್ನು ರಾಜ್ಯಪಾಲರು ಮತ್ತು ಅವರ ಅಧೀನದಲ್ಲಿ ಇರುವಂಥವರು ವಿಧಾನ ಪರಿಷತ್ತಿಗೆ ಜವಾಬ್ದಾರರಾಗಿರುವ ಮಂತ್ರಿಗಳ ಸಹಾಯವನ್ನು ಪಡೆದರು. ಅಂದರೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ನ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಗವರ್ನರ್ ಅಂದರೆ ರಾಜ್ಯಪಾಲರು ಮತ್ತು ಅವರ ಅಧೀನ ಇದ್ದಂತಹ ಮಂತ್ರಿಗಳ ಸಹಾಯವನ್ನು, ವಿಧಾನ ಪರಿಷತ್ತಿನಲ್ಲಿ ಇದ್ದಂತಹ ಮಂತ್ರಿಗಳ ಸಹಾಯವನ್ನು ಪಡ್ಕೊಂಡ್ರು. ಎರಡನೇದು, ದ ರಿಸರ್ವ್ಡ್ ಸಬ್ಜೆಕ್ಟ್ಸ್ on the other hand were to be administered by the governor and his executive council without being responsible to the legislative council. ಸೊ ಮತ್ತೊಂದೆಡೆ ಮೀಸಲು ವಿಷಯಗಳನ್ನು ರಾಜ್ಯಪಾಲರು ಕಾರ್ಯಕಾರಿ ಮಂಡಳಿಯ ಸಹಾಯದಿಂದ ಆಡಳಿತ ನಡೆಸುತ್ತಿದ್ದರು. ಇದು ವಿಧಾನ ಪರಿಷತ್ತಿಗೆ ಜವಾಬ್ದಾರರಾಗಿರಲಿಲ್ಲ. ಓಕೆ, ಸೊ ಇಲ್ಲಿ ತನಕ ಆಯಿತು. ಸೊ ಆಮೇಲೆ ದಿಸ್ ಡುವಲ್ ಸ್ಕೀಮ್ ಆಫ್ ಗವರ್ನೆನ್ಸ್ ವಾಸ್ ನೋನ್ ಆಸ್ ಡಯಾರ್ಕಿ, a term derived from the Greek word diarch, which means double rule. However, this experiment has largely unsuccessful. So ಈ ಉಭಯ ಆಡಳಿತ ವ್ಯವಸ್ಥೆಯನ್ನು ಡುವಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಎಂದು ಕರೆಯಲಾಯಿತು. ಸೊ ಇದನ್ನು ಗ್ರೀಕ್ ಭಾಷೆಯ ಪದವಾದ ಡೈಆರ್ಕಿಯಿಂದ ಬಂದಿದೆ. ಸೊ ಡೈಆರ್ಕಿ ಅಂತ ಹೇಳಬೇಕಂದ್ರೆ ಏನು, ಡುವಲ್ ರೂಲ್ ಅಥವಾ ಉಭಯ ಆಡಳಿತ. ಆದರೆ ಈ ಒಂದು ವ್ಯವಸ್ಥೆಯು ಹೆಚ್ಚಾಗಿ ವಿಫಲವಾಗಿದೆ. ಅದು ಅಷ್ಟು ಸಕ್ಸಸ್ಫುಲ್ ಇರಲಿಲ್ಲ, ಅದು ವಿಫಲ ಆಯಿತು. ಸೊ ಈಗ ಎರಡನೇ ಪಾಯಿಂಟನ್ನು ಫಸ್ಟಿಂದ ಇನ್ನೊಮ್ಮೆ ಕ್ಲಿಯರ್ ಮಾಡಿಬಿಡ್ತೀನಿ. ಇಟ್ ಫರ್ದರ್ ಡಿವೈಡೆಡ್ ದ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಇಂಟು 2 parts, ಟ್ರಾನ್ಸ್ಫರ್ಡ್ ಆ್ಯಂಡ್ ರಿಸರ್ವ್ಡ್. So the transfer subjects were to be administered by the governor with the aid of ministers responsible to the legislative council. The reserved subjects, on the other hand, were to be administered by the governor and his executive council without being responsible to the legislative council. This dual scheme of governance was known as diarchy, a term derived from the Greek word diarch, which means double rule. However, this experiment was largely unsuccessful. ಇಲ್ಲಿ ಪ್ರಾಂತೀಯ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಯಿತು. ಒಂದು ವರ್ಗಾವಣೆ ವಿಷಯಗಳು, ಇನ್ನೊಂದು ಕಾಯ್ದಿರಿಸಿದ ವಿಷಯಗಳು. ಸೊ ವರ್ಗಾವಣೆಗೊಂಡಂತಹ ವಿಷಯಗಳು, ಸೊ ಅದರ ಆಡಳಿತವನ್ನು ರಾಜ್ಯಪಾಲರು ಮತ್ತು ಈ ಒಂದು ಮಂತ್ರಿಮಂಡಳ ಅಂದರೆ ವಿಧಾನ ಪರಿಷತ್ತಿನ ಮಂತ್ರಿಮಂಡಳ ಈ ಒಂದು ವರ್ಗಾವಣೆಯ ವಿಷಯಗಳನ್ನು ಆಡಳಿತವನ್ನು ನೋಡ್ಕೋತಾ ಇದ್ರು. ಓಕೆ, ಸೊ ದ ರಿಸರ್ವ್ಡ್ ಸಬ್ಜೆಕ್ಟ್, ಮತ್ತೊಂದೆಡೆ ಮೀಸಲು ವಿಷಯಗಳನ್ನು ಆನ್ ದ ಅದರ್ ಹ್ಯಾಂಡ್ ವೇರ್ ಟು ಬಿ ಅಡ್ಮಿನಿಸ್ಟರ್ಡ್. ಸೊ ಮೀಸಲು ವಿಷಯಗಳನ್ನು ರಾಜ್ಯಪಾಲರು ಮತ್ತು ಕಾರ್ಯಕಾರಿ ಮಂಡಳಿಯ ಸಹಾಯದಿಂದ ಆಡಳಿತವನ್ನು ನಡೆಸುತ್ತಿದ್ದರು. ಇಲ್ಲಿ ವಿಧಾನ ಪರಿಷತ್ತಿಗೆ ಜವಾಬ್ದಾರರಾಗಿರಲಿಲ್ಲ. ಓಕೆ, ಸೊ ಈ ಉಭಯ ಆಡಳಿತ ವ್ಯವಸ್ಥೆಯನ್ನು
ಏನಂತ ಕರೆದ್ರು, ಡುವಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್. ಇದನ್ನು ಇನ್ನೊಂದು ಭಾಷೆಯಲ್ಲಿ ಡಯಾರ್ಕಿ ಅಂತ ಕರಿತೀವಿ. ಡಯಾರ್ಕಿ ಅನ್ನೋದು ಗ್ರೀಕ್ ಭಾಷೆಯ ಪದವಾದ ಡೈ ಆರ್ಕಿಂದ ಬಂದಿದೆ. ಅಂದರೆ ಡಬಲ್ ರೂಲ್, ಅಂದರೆ ದ್ವಿಸರ್ಕಾರ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಹವೆವರ್ ದಿಸ್ ಎಕ್ಸ್ಪೆರಿಮೆಂಟ್ ವಾಸ್ ಲಾರ್ಜ್ಲಿ ಅನ್ಸಕ್ಸಸ್ಫುಲ್. ಆದಾಗಲೂ ಕೂಡ ಈ ವ್ಯವಸ್ಥೆಯು ಹೆಚ್ಚಾಗಿ ಸಫಲ ಆಗಲಿಲ್ಲ, ವಿಫಲ ಆಯಿತು. ಓಕೆ, ಸೊ ಮೂರನೇ ಪಾಯಿಂಟ್ಗೆ ಹೋಗೋಣ. ಸೊ ಮೂರನೇ ಪಾಯಿಂಟಲ್ಲಿ ಏನು ಹೇಳಲಾಗ್ತಾ ಇದೆ ನೋಡೋಣ. ಇಟ್ ಇಂಟ್ರಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಬೈಕ್ಯಾಮ್ರಲಿಸಮ್ ಆ್ಯಂಡ್ ಡೈರೆಕ್ಟ್ ಇಲೆಕ್ಷನ್ ಇನ್ ದ ಕಂಟ್ರಿ. ಈ ಕಾಯ್ದೆಯು ದೇಶದಲ್ಲಿ ಮೊದಲ ಬಾರಿಗೆ ದ್ವಿಸದನ ವ್ಯವಸ್ಥೆ ಮತ್ತು ನೇರ ಚುನಾವಣೆಯ ವ್ಯವಸ್ಥೆಯನ್ನು ಪರಿಚಯಿಸಿತು. Thus, the Indian Legislative Council was replaced by a bicameral legislature consisting of an upper house, Council of State, and a lower house. Okay, so ಹೀಗಾಗಿ ಭಾರತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಶಾಸಕಾಂಗ ಸಮಿತಿಯ ಬದಲಿಗೆ ಉಭಯ ಸದನಗಳ ವ್ಯವಸ್ಥೆಯನ್ನು, ಅಂದರೆ ಅಪ್ಪರ್ ಹೌಸ್ ರಾಜ್ಯಸಭೆ, ಸೊ ಕೌನ್ಸಿಲ್ ಆಫ್ ಸ್ಟೇಟ್, ಮತ್ತು ಲೋಕಸಭೆ ಅಂದರೆ ಲೋವರ್ ಹೌಸ್ ಲೋಕಸಭೆಯನ್ನು, ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ರಚಿಸಲಾಯಿತು. ದ ಮೆಜಾರಿಟಿ ಆಫ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ವೇರ್ ಚೂಸನ್ ಬೈ ಡೈರೆಕ್ಟ್ ಇಲೆಕ್ಷನ್. ಉಭಯ ಸದನಗಳ ಬಹುಪಾಲು ಸದಸ್ಯರು ನೇರ ಚುನಾವಣೆಯ ಮೂಲಕ ಆಯ್ಕೆ ಆದರು. ಸೊ ಇನ್ನೊಮ್ಮೆ ಹೇಳಿಬಿಡೋಣ. ಇಟ್ ಇಂಟ್ರಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಬೈಕ್ಯಾಮ್ರಲಿಸಮ್ ಆ್ಯಂಡ್ ಡೈರೆಕ್ಟ್ ಇಲೆಕ್ಷನ್ ಇನ್ ದ ಕಂಟ್ರಿ. Thus, the Indian Legislative Council was replaced by bicameral legislature consisting of an upper house and a lower house. The majority of members of both the houses were chosen by direct election. ಸೊ ಇಲ್ಲಿ ಏನಂತ ಹೇಳ್ಬೋದು ಕನ್ನಡದಲ್ಲಿ, ಈ ಕಾಯ್ದೆಯು ದೇಶದಲ್ಲಿ ಮೊದಲ ಬಾರಿಗೆ ದ್ವಿಸದನ ಮತ್ತು ನೇರ ಚುನಾವಣೆಯ ವ್ಯವಸ್ಥೆಯನ್ನು ಪರಿಚಯಿಸಿತು. ಹೀಗಾಗಿ ಭಾರತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಬದಲಿಗೆ ಉಭಯ ಸದನಗಳ ವ್ಯವಸ್ಥೆಯನ್ನು, ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ರಚಿಸಲಾಯಿತು. ಓಕೆ, ಸೊ ಉಭಯ ಸದನಗಳ ಬಹುಪಾಲು ಸದಸ್ಯರನ್ನು ನೇರ ಚುನಾವಣೆಯ ಮೂಲಕ ಆಯ್ಕೆ ಆದರು. ಸೊ ಮೂರನೇ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ನಾಲ್ಕನೇ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇಟ್ ರಿಕ್ವೈರ್ಡ್ ದಟ್ ದ 3 of the 6 members of the Viceroy's Executive Council were to be Indian. ಸೊ ಈ ಒಂದು ಕಾಯ್ದೆಯ ಪ್ರಕಾರ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ 6 ಸದಸ್ಯರಲ್ಲಿ 3 ಸದಸ್ಯರು ಭಾರತೀಯರು ಆಗಿರಬೇಕು. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ಕಮಾಂಡರ್ ಇನ್ ಚೀಫ್ ಈ ಒಂದು ಹುದ್ದೆಯನ್ನು ಹೊರತುಪಡಿಸಿ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯಲ್ಲಿ ಎಷ್ಟು ಜನ ಇರಬೇಕು? 6 ಜನ. 6 ಜನರಲ್ಲಿ 3 ಜನ ಸದಸ್ಯರು ಕಂಪಲ್ಸರಿಯಾಗಿ ಭಾರತೀಯರು ಆಗಿರಬೇಕು. ಓಕೆ, ಸೊ ಇದು ನಾಲ್ಕನೇ ಪಾಯಿಂಟ್. ಐದನೇ ಪಾಯಿಂಟ್ಗೆ ಹೋಗೋಣ. ಇಟ್ ಎಕ್ಸ್ಟೆಂಡೆಡ್ ದ ಪ್ರಿನ್ಸಿಪಲ್ ಆಫ್ ಕಮ್ಯುನಲ್ ರಿಪ್ರೆಸೆಂಟೇಷನ್ ಬೈ ಪ್ರೊವೈಡಿಂಗ್ ಸೆಪ್ರೇಟ್ ಇಲೆಕ್ಟರೇಟ್ಸ್ ಫಾರ್ ಸಿಖ್ಸ್, ಇಂಡಿಯನ್ ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯುರೋಪಿಯನ್ಸ್. ಇದು ಸಿಖ್ಕರು, ಭಾರತೀಯ ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೂ ಸಹ ಕೋಮುವಾದದ ಆಧಾರದ ಮೇಲೆ ಪ್ರತ್ಯೇಕ ಮತದಾರರ ತತ್ವವನ್ನು ವಿಸ್ತರಿಸಿತು. ಸೊ ಈಗ 1909ರ ಕಾಯ್ದೆಯಲ್ಲಿ ಸೊ ಯಾರಿಗೆ ಅಂದರೆ ಕೇವಲ ಮುಸ್ಲಿಮರಿಗೆ ಸಪ್ರೇಟ್ ಇಲೆಕ್ಟರೇಟನ್ನು ಕೊಡಲಾಗಿತ್ತು. ಆದರೆ 1919ರ ಕಾಯ್ದೆಯಲ್ಲಿ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಸಿಖ್ಕರಿಗೆ, ಕ್ರಿಶ್ಚಿಯನ್ನರಿಗೆ, ಆಂಗ್ಲೋ ಇಂಡಿಯನ್ನರಿಗೆ, ಯುರೋಪಿಯನ್ನರಿಗೆ ಸಪ್ರೇಟ್ ಆದಂತಹ ಈ ಒಂದು ಕೋಮು ಆಧಾರದ ಮೇಲೆ ಪ್ರತ್ಯೇಕ ಮತದಾರರ ತತ್ವವನ್ನು ವಿಸ್ತರಿಸಿತು. ಇಟ್ ಎಕ್ಸ್ಟೆಂಡೆಡ್ ದ ಪ್ರಿನ್ಸಿಪಲ್ ಆಫ್ ಕಮ್ಯುನಲ್ ರಿಪ್ರೆಸೆಂಟೇಷನ್ ಬೈ ಪ್ರೊವೈಡಿಂಗ್ ಸೆಪ್ರೇಟ್ ಇಲೆಕ್ಟರೇಟ್ಸ್ ಫಾರ್ ಸಿಖ್, ಇಂಡಿಯನ್ ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯುರೋಪಿಯನ್ಸ್. ಸೊ ಇದು ಸಿಖ್ಕರು, ಭಾರತೀಯ ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೂ ಸಹ ಕೋಮುವಾದದ ಆಧಾರದ ಮೇಲೆ ಪ್ರತ್ಯೇಕ ಮತದಾರರ ತತ್ವವನ್ನು ವಿಸ್ತರಿಸಿತು. ಓಕೆ, ಸೊ ಈಗ 6 ಪಾಯಿಂಟ್ ನೋಡೋಣ. 6th, it granted franchise to a limited number of people on the basis of property, tax and education. ಸೊ ಈ ಕಾನೂನು ಏನಂತ ಹೇಳಬೇಕಂದ್ರೆ ಆಸ್ತಿ, ತೆರಿಗೆ, ಶಿಕ್ಷಣದ ಮೂಲಕ ಸೀಮಿತವಾಗಿದೆ. ಹೆಚ್ಚಿನ ಸಂಖ್ಯೆಯ ಜನರಿಗೆ ಮತದಾನವನ್ನು ನೀಡಲಾಯಿತು. ಅಂದರೆ ಇಲ್ಲಿ ಯಾವ ಆಧಾರದ ಮೇಲೆ ಮತದಾನವನ್ನು ನೀಡಲಾಯಿತು ಅಂದರೆ
ಸೊ ಹೆಚ್ಚಿನ ಸಂಖ್ಯೆಯ ಜನರಿಗೆ ಮತದಾನವನ್ನು ಅವರ ಆಸ್ತಿ, ತೆರಿಗೆ ಮತ್ತು ಶಿಕ್ಷಣದ ಆಧಾರದ ಮೇಲೆ ನೀಡಲಾಯಿತು. ಸೊ ಈ 3 ಬೇಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಆಸ್ತಿ, ತೆರಿಗೆ, ಶಿಕ್ಷಣ. ನೆಕ್ಸ್ಟ್ ನೋಡೋಣ, 7th ಪಾಯಿಂಟ್ ನೋಡೋಣ. It created a new office of the High Commissioner for India in London and transferred to him some of the functions. 7th point ಅಲ್ಲ. It created a new office of the High Commissioner for India in London and transferred to him some of the functions hitherto performed by the Secretary of State for India. ಸೊ ಇಲ್ಲಿ ಏನು ಹೇಳಲಾಗುತ್ತೆ, ಈ ಒಂದು ಕಾಯ್ದೆ ಲಂಡನ್ನಲ್ಲಿ ಭಾರತದ ಹೈ ಕಮಿಷನರ್ ಕಚೇರಿಯನ್ನು ರಚಿಸಿತು ಮತ್ತು ಭಾರತದ ಕಾರ್ಯದರ್ಶಿಯು ನಿರ್ವಹಿಸುತ್ತಿದ್ದ ಕೆಲವು ಕಾರ್ಯಗಳನ್ನು ಹೈ ಕಮಿಷನರ್ಗೆ ಏನು ಮಾಡಲಾಯಿತು, ವರ್ಗಾಯಿಸಲಾಯಿತು. ಸೊ ಇನ್ನೊಮ್ಮೆ ಕನ್ನಡದಲ್ಲಿ ಹೇಳಬೇಕಂದ್ರೆ, ಈ ಕಾಯ್ದೆ ಲಂಡನ್ನಲ್ಲಿ ಭಾರತದ ಹೈ ಕಮಿಷನರ್ ಕಚೇರಿಯನ್ನು ರಚಿಸಿತು ಮತ್ತು ಇದುವರೆಗೆ ಭಾರತದ ಕಾರ್ಯದರ್ಶಿಯು ನಿರ್ವಹಿಸುತ್ತಿದ್ದ ಕೆಲವು ಕಾರ್ಯಗಳನ್ನು ಹೈ ಕಮಿಷನರ್ಗೆ ವರ್ಗಾಯಿಸಲಾಯಿತು. ಓಕೆ, ಸೊ ಈಗ 8th ಪಾಯಿಂಟ್ ಹೋಗೋಣ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ, ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ. ಸೊ 8ನೇ ಪಾಯಿಂಟನ್ನು ನೋಡೋಣ. 8ನೇ ಪಾಯಿಂಟ್ ಏನು ಹೇಳುತ್ತೆ, ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಇದು ಸಾರ್ವಜನಿಕ ಸೇವಾ ಆಯೋಗದ ರಚನೆಗೆ ಕಾರಣ ಆಯಿತು. ಹೆನ್ಸ್ ಅ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಾಸ್ ಸೆಟ್ ಅಪ್ ಇನ್ 1926 ಫಾರ್ ರಿಕ್ರೂಟಿಂಗ್ ಸಿವಿಲ್ ಸರ್ವೆಂಟ್ಸ್. ಸೊ ಆದ್ದರಿಂದ 1926ರಲ್ಲಿ ನಾಗರಿಕ ಸೇವಕರ ನೇಮಕಾತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗವನ್ನು ರಚಿಸಲಾಯಿತು. ಸೊ ಇದು ಸಾರ್ವಜನಿಕ ಸೇವಾ ಆಯೋಗದ ರಚನೆಗೆ ಕಾರಣ ಆಯಿತು. ಆದ್ದರಿಂದ 1926ರಲ್ಲಿ ನಾಗರಿಕ ಸೇವಕರ ನೇಮಕಾತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗವನ್ನು ರಚಿಸಲಾಯಿತು. ಓಕೆ, ಕ್ಲಿಯರಾ? ಸೊ 9th ಪಾಯಿಂಟ್ಗೆ ಹೋಗೋಣ. ಓಕೆ, ಸೊ 9th ಪಾಯಿಂಟ್ ಏನು ಹೇಳುತ್ತೆ? ಓಕೆ, 9th ಪಾಯಿಂಟ್, ಇಟ್ ಸೆಪರೇಟೆಡ್ ಫಾರ್ ದ ಫಸ್ಟ್ ಟೈಮ್ ಪ್ರೊವಿನ್ಷಿಯಲ್ ಬಜೆಟ್ಸ್ ಫ್ರಮ್ ದಿ ಸೆಂಟ್ರಲ್ ಬಜೆಟ್ ಆ್ಯಂಡ್ ಆಥರೈಸ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಟು ಎನಾಕ್ಟ್ ದೇರ್ ಬಜೆಟ್ಸ್. ಇದು ಮೊದಲ ಬಾರಿಗೆ ಕೇಂದ್ರ ಬಜೆಟನ್ನು ರಾಜ್ಯ ಬಜೆಟ್ನಿಂದ ಪ್ರತ್ಯೇಕಿಸಿತು ಮತ್ತು ರಾಜ್ಯ ಶಾಸಕಾಂಗಗಳು ತಮ್ಮದೇ ಆದ ಬಜೆಟ್ಗಳನ್ನು ಮಾಡಲು ಅಧಿಕಾರ ನೀಡಿತು. ಸೊ ಇಲ್ಲಿವರೆಗೆ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಒಂದು ಕಡೆ ಇತ್ತು, ಆದರೆ ಈ ಒಂದು ಕಾಯ್ದೆಯ ಅನುಗುಣವಾಗಿ ಏನಾಯಿತು ಅಂದರೆ, ಫಸ್ಟ್ ಟೈಮ್ ಕೇಂದ್ರ ಬಜೆಟನ್ನು ರಾಜ್ಯ ಬಜೆಟ್ನಿಂದ ಪ್ರತ್ಯೇಕ ಮಾಡಲಾಯಿತು ಮತ್ತು ರಾಜ್ಯ ಶಾಸಕಾಂಗಗಳು ತಮ್ಮದೇ ಆದ ಬಜೆಟ್ಗಳನ್ನು ಮಾಡಲು ಅಧಿಕಾರವನ್ನು ನೀಡಲಾಯಿತು. ಸೊ 10ನೇ ಪಾಯಿಂಟ್ ನೋಡೋಣ. ಇಟ್ ಪ್ರೊವೈಡೆಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಎ ಸ್ಟ್ಯಾಚ್ಯುಟರಿ ಕಮಿಷನ್ ಟು ಇನ್ಕ್ವೈರ್ ಇಂಟು ಆ್ಯಂಡ್ ರಿಪೋರ್ಟ್ ಆನ್ ಇಟ್ಸ್ ವರ್ಕಿಂಗ್ ಆಫ್ಟರ್ 10 years ಆಫ್ ಇಟ್ಸ್ ಕಮಿಂಗ್ ಇಂಟು ಫೋರ್ಸ್. ಇದರ ಅಡಿಯಲ್ಲಿ ಶಾಸನಬದ್ಧ ಆಯೋಗವನ್ನು ರಚಿಸಲಾಯಿತು. ಅದರ ಕಾರ್ಯವು 10 ವರ್ಷಗಳ ನಂತರ ಅದನ್ನು ಪರಿಶೀಲಿಸಿದ ನಂತರ ವರದಿಯನ್ನು ಸಲ್ಲಿಸುವುದಾಗಿತ್ತು. ಇಟ್ ಪ್ರೊವೈಡೆಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ದಿ ಸ್ಟ್ಯಾಟ್ಯುಟರಿ ಕಮಿಷನ್ ಟು ಎನ್ಕ್ವೈರ್ ಇಂಟು ಆ್ಯಂಡ್ ರಿಪೋರ್ಟ್ ಆನ್ ಇಟ್ಸ್ ವರ್ಕಿಂಗ್ ಆಫ್ಟರ್ 10 years ಆಫ್ ಇಟ್ಸ್ ಕಮಿಂಗ್ ಇಂಟು ಫೋರ್ಸ್. ಸೊ ಶಾಸನಬದ್ಧ ಆಯೋಗ ರಚನೆ ಮಾಡಿ 10 ವರ್ಷಗಳ ನಂತರ ಎಲ್ಲವನ್ನು ಪರಿಶೀಲಿಸಿದ ನಂತರ ತನ್ನ ವರದಿಯನ್ನು ಸಲ್ಲಿಸುವುದಾಗಿತ್ತು. ಓಕೆ, ಸೊ ಇದು 1919ರ ಕಾಯ್ದೆಯ ಪ್ರಮುಖ ಅಂಶ ಆಗಿತ್ತು. ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡು ಇವಾಗ ಸೈಮನ್ ಕಮಿಷನ್ಗೆ ಹೋಗೋಣ. ಓಕೆ, ಇನ್ನೊಂದು, ದಯವಿಟ್ಟು ಒಂದ್ಸಲ ಕಮೆಂಟ್ ಮಾಡಿಬಿಟ್ರೆ ಅರ್ಥ ಆಗ್ತಿದೆ, ಚೆನ್ನಾಗಿ ಹೋಗ್ತಿದೆ ಅಂದರೆ ನನ್ನ ಎಫರ್ಟ್ ಹಾಕಿದ್ದಕ್ಕೂ ಕೂಡ ನನಗೆ ಖುಷಿ ಆಗುತ್ತಲ್ವಾ. ಏಕೆಂದರೆ ಟ್ರಾನ್ಸ್ಲೇಟ್ ಮಾಡ್ತಾ ನಿಮಗೂ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟದ ಕೆಲಸ. ಸೊ ಈಗ ಸೈಮನ್ ಆಯೋಗದ ಕುರಿತಾಗಿ ನೋಡ್ತಾ ಹೋಗೋಣ, ಒಂದೊಂದೇ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೈಮನ್ ಕಮಿಷನ್ ಇನ್ November 1927 itself, the British government announced the appointment a 7-member statutory commission under the chairmanship of Sir John Simon to report on condition of India under its new constitution. ಬ್ರಿಟಿಷ್ ಸರ್ಕಾರ ನವೆಂಬರ್ 1927ರಲ್ಲಿ ಹೊಸ ಸಂವಿಧಾನದಲ್ಲಿ ಭಾರತದ ಸ್ಥಾನವನ್ನು ಕಂಡುಹಿಡಿಯಲು ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ
7 ಸದಸ್ಯರ ಶಾಸನಬದ್ಧ ಆಯೋಗವನ್ನು ರಚಿಸುವುದಾಗಿ ಘೋಷಿಸಿತು. ಓಕೆ, ಇನ್ನೊಮ್ಮೆ ಹೇಳಲಾ ಅಥವಾ ಆಮೇಲೆ ಒಮ್ಮೆಗೆ ಹೇಳ್ತೀನಿ ಬಿಡಿ. ನೆಕ್ಸ್ಟ್ ಏನು ಹೇಳುತ್ತೆ? ಸೊ ನೆಕ್ಸ್ಟ್ ಇಲ್ಲಿಂದ ನೋಡಿ, ಆಲ್ ದ ಮೆಂಬರ್ಸ್ ಆಫ್ ದಿ ಕಮಿಷನ್ ವೇರ್ ಬ್ರಿಟಿಷ್ ಆ್ಯಂಡ್ ಹೆನ್ಸ್ ಆಲ್ ದ ಪಾರ್ಟೀಸ್ ಬಾಯ್ಕಾಟೆಡ್ ದ ಕಮಿಷನ್. ಸೊ ಈ ಒಂದು ಆಯೋಗದ ಎಲ್ಲ ಸದಸ್ಯರು ಬ್ರಿಟಿಷರಾಗಿದ್ದರು. ಆದ್ದರಿಂದ ಎಲ್ಲ ಪಕ್ಷಗಳು ಈ ಒಂದು ಆಯೋಗವನ್ನು ಬಹಿಷ್ಕರಿಸಿತು. ಬಾಯ್ಕಾಟ್ ಅಂದರೆ ಬಹಿಷ್ಕರಿಸಿತು. The commission submitted its report in 1930 and recommended the abolition of diarchy, extension of responsible government in the provinces, establishment of Federation of British India and princely state, continuation of communal electorate and so on. Okay, so ಈ ಒಂದು ಸೈಮನ್ ಆಯೋಗ ಇದೆಯಲ್ಲ, 1930ರಲ್ಲಿ ತನ್ನ ವರದಿಯನ್ನು ಮಂಡಿಸಿತು ಮತ್ತು ಡಯಾರ್ಕಿ ವ್ಯವಸ್ಥೆ ಅಂದರೆ ಈ ದ್ವಿಸದನ ವ್ಯವಸ್ಥೆ, ರಾಜ್ಯಗಳಲ್ಲಿ ಸರ್ಕಾರಗಳ ವಿಸ್ತರಣೆ, ಬ್ರಿಟಿಷ್ ಇಂಡಿಯಾ ಒಕ್ಕೂಟದ ಸ್ಥಾಪನೆ ಮತ್ತು ಕೋಮುವಾದದ ಚುನಾವಣೆಯ ವ್ಯವಸ್ಥೆಯ ಮುಂದುವರಿಕೆ ಇತ್ಯಾದಿಗಳಿಗೆ ಶಿಫಾರಸುಗಳನ್ನು ಇದು ಮಾಡುತ್ತೆ. ಓಕೆ, ಸೊ ಆನ್. ಇಲ್ಲಿಂದ ನೋಡಿ, ಟು ಕನ್ಸಿಡರ್ ದ ಪ್ರಪೋಸಲ್ ಆಫ್ ದಿ ಕಮಿಷನ್ ದ ಬ್ರಿಟಿಷ್ ಗೌರ್ಮೆಂಟ್ ಕನ್ವೀನ್ಡ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಫ್ ದಿ ರಿಪ್ರೆಸೆಂಟೇಟಿವ್ ಆಫ್ ದಿ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್. ಸೊ ಆಯೋಗದ ಪ್ರಸ್ತಾವನೆಗಳನ್ನು ಬ್ರಿಟಿಷ್ ಸರ್ಕಾರವು ಪರಿಗಣಿಸಲು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಇಂಡಿಯಾ ಮತ್ತು ಭಾರತೀಯ ರಾಜಪ್ರಭುತ್ವಗಳ ರಾಜ್ಯಗಳ ಪ್ರತಿನಿಧಿಯೊಂದಿಗೆ 3 ದುಂಡು ಮೇಜಿನ ಸಮ್ಮೇಳನವನ್ನು ನಡೆಸಿತು. ಓಕೆ, ಸೊ ಆನ್ ದ ಬೇಸಿಸ್ ಆಫ್ ದೀಸ್ ಡಿಸ್ಕಷನ್ a white paper on constitutional reform was prepared and submitted for the consideration of the joint select committee of the British Parliament. ಸೊ ಇಲ್ಲಿ ಇದೆಯಲ್ಲ, ಈ ಸಮ್ಮೇಳನಗಳಲ್ಲಿ ನಡೆದ ಚರ್ಚೆಗಳ ಆಧಾರದ ಮೇಲೆ ಸಂವಿಧಾನಿಕ ಸುಧಾರಣೆಗಳ ಕುರಿತು ಶ್ವೇತಪತ್ರವನ್ನು ಸಿದ್ಧಪಡಿಸಲಾಯಿತು. ಓಕೆ, ಅದನ್ನು ದ ರೆಕಮೆಂಡೇಶನ್ ಆಫ್ ದಿಸ್ ಕಮಿಟಿ ವೆರ್ ಇನ್ಕಾರ್ಪೊರೇಟೆಡ್ ಇನ್ ದ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ಈ ಸಮಿತಿಯ ಶಿಫಾರಸುಗಳನ್ನು ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್ 1935ನಲ್ಲಿ ಸಂಯೋಜಿಸಲಾಗಿದೆ. ಅಂದರೆ ಕೆಲವೊಂದು ಮಾಡಿಫಿಕೇಷನನ್ನು ಮಾಡೋ ಮೂಲಕ 1935ನ ಆ್ಯಕ್ಟ್ನಲ್ಲಿ ಅದನ್ನು ನೋಡ್ಬೋದು. ಓಕೆ, ಇನ್ನೊಮ್ಮೆ ಸೈಮನ್ ಕಮಿಷನ್ ಸ್ಟಾರ್ಟ್ ಮಾಡೋಣ. In November 1927 itself, the British government announced the appointment of 7-member statutory commission under the chairmanship of Sir John Simon to report on the condition of India under its new constitution. ಬ್ರಿಟಿಷ್ ಸರ್ಕಾರ ನವೆಂಬರ್ 1927ರಲ್ಲಿ ಹೊಸ ಸಂವಿಧಾನದಲ್ಲಿ ಭಾರತದ ಸ್ಥಾನವನ್ನು ಕಂಡುಹಿಡಿಯಲು ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ 7 ಸದಸ್ಯರ ಶಾಸನಬದ್ಧ ಆಯೋಗವನ್ನು ರಚಿಸುವುದಾಗಿ ಘೋಷಿಸಿತು. ಓಕೆ, ಸೊ all the members of the commission were British and hence all the parties boycotted the commission. The commission submitted its report in 1930 and recommended the abolition of diarchy, extension of responsible government in the provinces, establishment of a federation of British India and princely state, continuation of communal electorate and so on. ಸೊ ಆಯೋಗವು 1930ರಲ್ಲಿ ತನ್ನ ವರದಿಯನ್ನು ಮಂಡಿಸಿತು ಮತ್ತು ಡಯಾರ್ಕಿ ವ್ಯವಸ್ಥೆ ರಾಜ್ಯಗಳಲ್ಲಿ ಸರ್ಕಾರಗಳ ಇದು ಹೇಳಿದ್ನಲ್ಲ, ಅಂದರೆ ಆಯೋಗದ ಎಲ್ಲ ಸದಸ್ಯರು ಬ್ರಿಟಿಷರಾಗಿದ್ದರಿಂದ ಭಾರತದಲ್ಲಿರುವಂಥ ಎಲ್ಲ ಪಕ್ಷಗಳು ಅದನ್ನು ಬಹಿಷ್ಕಾರ ಮಾಡುತ್ತೆ. ಈ ಒಂದು ಸೈಮನ್ ಆಯೋಗ 1930ರಲ್ಲಿ ತನ್ನ ವರದಿಯನ್ನು ಮಂಡಿಸುತ್ತೆ. ಮಂಡನೆ ಮಾಡೋದ್ರೊಂದಿಗೆ ಈ ದ್ವಿಸದನ ಡಯಾರ್ಕಿ ವ್ಯವಸ್ಥೆಯನ್ನು, ರಾಜ್ಯಗಳಲ್ಲಿ ಸರ್ಕಾರಗಳ ವಿಸ್ತರಣೆ, ಬ್ರಿಟಿಷ್ ಇಂಡಿಯಾ ಒಕ್ಕೂಟ ಸ್ಥಾಪನೆ, ಕೋಮುವಾದದ ಮೇಲೆ ಚುನಾವಣೆಯ ವ್ಯವಸ್ಥೆ ಮುಂದುವರಿಕೆ ಇತ್ಯಾದಿಗಳಿಗೆ ಶಿಫಾರಸನ್ನು ಮಾಡುತ್ತೆ. ಓಕೆ, ಸೊ ಆಯೋಗದ ಪ್ರಸ್ತಾವನೆಗಳು ಬ್ರಿಟಿಷ್ ಸರ್ಕಾರವು ಪರಿಗಣಿಸಲು ಬ್ರಿಟಿಷ್ ಸರ್ಕಾರ, ಆಮೇಲೆ ಬ್ರಿಟಿಷ್ ಇಂಡಿಯಾ ಮತ್ತು ಭಾರತೀಯ ರಾಜಪ್ರಭುತ್ವಗಳ ರಾಜ್ಯಗಳ ಪ್ರತಿನಿಧಿಯೊಂದಿಗೆ, ಸೊ ಭಾರತೀಯ ರಾಜ್ಯಗಳ ಪ್ರತಿನಿಧಿಯೊಂದಿಗೆ, ಸೊ ಇಲ್ಲಿ ಪ್ರತಿನಿಧಿಗಳೊಂದಿಗೆ
ಸೊ ಇಲ್ಲಿ ಏನಾಗುತ್ತೆ, 3 ದುಂಡು ಮೇಜಿನ ಪರಿಷತ್ತನ್ನು, ಸೊ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್, 3 ದುಂಡು ಮೇಜಿನ ಪರಿಷತ್ತುಗಳನ್ನು ಸಮ್ಮೇಳನಗಳನ್ನು ನಡೆಸಿತು. ಈ ಸಮ್ಮೇಳನಗಳಲ್ಲಿ ಚರ್ಚೆ ಮಾಡಿದಂತಹ ಆಧಾರದ ಮೇಲೆ ಸಂವಿಧಾನಿಕ ಸುಧಾರಣೆಗಳ ಕುರಿತು ಶ್ವೇತಪತ್ರವನ್ನು ಸಿದ್ಧಪಡಿಸಲಾಯಿತು. ಸೊ ಇದೆಲ್ಲ ಅದನ್ನು ಪರಿಗಣಿಸಲು ಬ್ರಿಟಿಷ್ ಸಂಸತ್ತಿನ ಜಂಟಿ ಆಯ್ಕೆ ಸಮಿತಿಯ ಮುಂದೆ ಇಡಲಾಯಿತು. ಈ ಸಮಿತಿಯ ಶಿಫಾರಸುಗಳನ್ನು ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಸೊ ಅದರಲ್ಲಿ ಸಂಯೋಜಿಸಲಾಗಿದೆ ಕೆಲವೊಂದು ಮಾರ್ಪಾಡುಗಳೊಂದಿಗೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡು ಇವಾಗ ಕಮ್ಯುನಲ್ ಅವಾರ್ಡ್ ಕುರಿತಾಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ in August 1932, Ramsay MacDonald, the British Prime Minister, announced a scheme of representation of the minorities, which came to be known as Communal Award. ಬ್ರಿಟಿಷ್ ಪ್ರಧಾನಮಂತ್ರಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಆಗಸ್ಟ್ 1932ರಲ್ಲಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಯೋಜನೆಯನ್ನು ಘೋಷಿಸಿದರು. ಓಕೆ, ಸೊ ಇದನ್ನು ಕಮ್ಯುನಲ್ ಅವಾರ್ಡ್ ಅಂತ ನಾವು ಕರಿತೀವಿ. ಓಕೆ, ಅಥವಾ ಸಾಮುದಾಯಿಕ ಪ್ರಶಸ್ತಿ ಅಥವಾ ಕಮ್ಯುನಲ್ ಅವಾರ್ಡ್ ಅಂತ ನಾವು ಇದನ್ನು ಕರಿಬಹುದು. ದ ಅವಾರ್ಡ್ ನಾಟ್ ಓನ್ಲಿ ಕಂಟಿನ್ಯೂಡ್ ಸೆಪರೇಟ್ ಎಲೆಕ್ಟರೇಟ್ಸ್ ಫಾರ್ ದ ಮುಸ್ಲಿಮ್, ಸಿಖ್ಸ್, ಇಂಡಿಯನ್ ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯುರೋಪಿಯನ್ಸ್, ಬಟ್ ಆಲ್ಸೋ ಎಕ್ಸ್ಟೆಂಡೆಡ್ ಇಟ್ ಟು ದ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ST. ಸೊ ಈ ಒಂದು ಕೋಮುವಾದದ ಅಥವಾ ಈ ಕಮ್ಯುನಲ್ ಅವಾರ್ಡ್ ಇದೆಯಲ್ಲ, ಮುಸ್ಲಿಮರು, ಸಿಖ್ರು, ಕ್ರಿಶ್ಚಿಯನ್ನರು, ಯುರೋಪಿಯನ್ನರು ಮತ್ತು ಆಂಗ್ಲೋ ಇಂಡಿಯನರಿಗೆ ಪ್ರತ್ಯೇಕ ಮತದಾರರೊಂದಿಗೆ, ಸೊ ಇದರಲ್ಲಿ ಪ್ರಮುಖವಾಗಿ ಶೆಡ್ಯೂಲ್ಡ್ ಕಾಸ್ಟ್ಗಳಿಗೂ, ಡಿಪ್ರೆಸ್ಡ್ ಕಾಸ್ಟ್ ಅಂದರೆ ದಲಿತರಿಗೂ ಕೂಡ ಈ ಕೋಮುವಾದದ ವಿಸ್ತರಣೆಯನ್ನು ಮಾಡಲಾಯಿತು. ಓಕೆ, ಗಾಂಧೀಜಿ ವಾಸ್ ಡಿಸ್ಟ್ರೆಸ್ಡ್ ಓವರ್ ದಿಸ್ ಎಕ್ಸ್ಟೆನ್ಷನ್ ಆಫ್ ದಿ ಪ್ರಿನ್ಸಿಪಲ್ ಆಫ್ ಕಮ್ಯುನಲ್ ರಿಪ್ರೆಸೆಂಟೇಷನ್ ಟು ದಿ ಡಿಪ್ರೆಸ್ಡ್ ಕ್ಲಾಸ್ ಆ್ಯಂಡ್ ಅಂಡರ್ಟುಕ್ ಫಾಸ್ಟ್ ಅಂಟು ಡೆತ್ ಇನ್ ಯರವಾಡ ಜೈಲ್ ಟು ಗೆಟ್ ದ ಅವಾರ್ಡ್ ಮಾಡಿಫೈಡ್. ಸೊ ದಲಿತರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯಿಂದ ಗಾಂಧೀಜಿಯವರು ತೀವ್ರವಾಗಿ ತೊಂದರೆಗೀಡಾಗಿದ್ದರು ಮತ್ತು ಈ ಒಂದು ಕಮ್ಯುನಲ್ ಅವಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೋಸ್ಕರ ಪೂನಾದ ಯರವಾಡ ಜೈಲಿನಲ್ಲಿ ಅವರು ಉಪವಾಸವನ್ನು ಪ್ರಾರಂಭ ಮಾಡ್ತಾರೆ. ಅಟ್ ಲಾಸ್ಟ್ ದೇರ್ ವಾಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ದ ಲೀಡರ್ಸ್ ಆಫ್ ದಿ ಕಾಂಗ್ರೆಸ್ ಆ್ಯಂಡ್ ದ ಡಿಪ್ರೆಸ್ಡ್ ಕ್ಲಾಸ್. ಸೊ ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಮತ್ತು ದಲಿತ ಮುಖಂಡರ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತ್ತು. ದ ಅಗ್ರಿಮೆಂಟ್ ನೋನ್ ಆಸ್ ಪೂನಾ ಪ್ಯಾಕ್ಟ್. ಸೊ ಈ ಒಂದು ಒಪ್ಪಂದವನ್ನು ಪೂನಾ ಒಪ್ಪಂದ ಅಂತ ಹೆಸರಿಸಲಾಯಿತು. ಸೊ ರಿಟೈನ್ ದ ಹಿಂದೂ ಜಾಯಿಂಟ್ ಎಲೆಕ್ಟರೇಟ್ ಆ್ಯಂಡ್ ಗೇವ್ ರಿಸರ್ವ್ ಸೀಟ್ಸ್ ಟು ದ ಡಿಪ್ರೆಸ್ಡ್ ಕ್ಲಾಸ್. ಸೊ ಇದರಲ್ಲಿ ಜಂಟಿ ಹಿಂದೂ ಚುನಾವಣಾ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ದಲಿತರಿಗೂ ಸ್ಥಾನಗಳನ್ನು ಮೀಸಲಿಡಲಾಯಿತು. ಸೊ ಇದನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ಹೇಳಿಬಿಡ್ತೀನಿ ಕಮ್ಯುನಲ್ ಅವಾರ್ಡನ್ನು. ಸೊ ಬ್ರಿಟಿಷ್ ಪ್ರಧಾನಮಂತ್ರಿ ರಾಮ್ಸೆ ಮೆಕ್ಡೊನಾಲ್ಡ್ ಆಗಸ್ಟ್ 1932ರಂದು ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಯೋಜನೆಯನ್ನು ಘೋಷಿಸಿದರು. ಇದನ್ನು ಕಮ್ಯುನಲ್ ಅವಾರ್ಡ್ ಅಂತ ಕರೆಯಲಾಯಿತು. ಸೊ ಈ ಒಂದು ಕಮ್ಯುನಲ್ ಅವಾರ್ಡ್ ಏನು ಮಾಡುತ್ತೆ, ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನು ಮುಸ್ಲಿಮರಿಗೆ, ಸಿಖ್ಖರಿಗೆ, ಕ್ರಿಶ್ಚಿಯನ್ನರಿಗೆ, ಆಂಗ್ಲೋ ಇಂಡಿಯನರಿಗೆ ಮತ್ತು ಯುರೋಪಿಯನ್ನರಿಗೆ ಮಾತ್ರವಲ್ಲದೆ ದಲಿತ ವರ್ಗಗಳಿಗೂ ಕೂಡ ಇದು ಮುಂದುವರಿಕೆ ಮಾಡಲಿಕ್ಕೆ ಬೇಡಿಕೆಯನ್ನು ಇಡುತ್ತೆ. ಸೊ ಆ ಒಂದು ವ್ಯವಸ್ಥೆಯಲ್ಲಿ ದಲಿತರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯಿಂದ ಗಾಂಧೀಜಿಯವರಿಗೆ ತೀವ್ರ ತೊಂದರೆಗೀಡಾಗಿದ್ದರು, ಅಂದರೆ ಅವರಿಗೆ ನೀಡೋದು. ಸೊ ಅದಕ್ಕೆ ಈ ಒಂದು ಕಮ್ಯುನಲ್ ಅವಾರ್ಡ್ನಲ್ಲಿ ಕೆಲವೊಂದು ತಿದ್ದುಪಡಿಯನ್ನು ಮಾಡಲಿಕ್ಕೋಸ್ಕರ ಪೂನಾದ ಯರವಾಡ ಜೈಲಿನಲ್ಲಿ ಅವರು ಏನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಮತ್ತು ದಲಿತ ಮುಖಂಡರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದವನ್ನು ಪೂನಾ ಒಪ್ಪಂದ ಅಂತ ಹೆಸರಿಸಲಾಯಿತು. ಇದರಲ್ಲಿ ಜಂಟಿ ಹಿಂದೂ ಚುನಾವಣಾ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ದಲಿತರಿಗೂ ಕೂಡ ಸ್ಥಾನವನ್ನು ಮೀಸಲಿಡಲಾಯಿತು. ಸೊ ಇದು ಕಮ್ಯುನಲ್ ಅವಾರ್ಡ್ ಆಗಿದೆ. ಓಕೆ, ನಾಳಿನ ಕ್ಲಾಸ್ನಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ನೋಡೋಣ, ಆಮೇಲೆ 1947 ಕಾಯ್ದೆಯನ್ನು ನೋಡೋಣ. ಸೊ ಇದಾದರೆ ನಮ್ಮ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಾಳೆ ಅದೆರಡನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕ್ಲಾಸಸ್ಗಳು ಚೆನ್ನಾಗಿ ಬರ್ತಾ ಇದ್ದರೆ
ನಿಮ್ಮ ರಿಪ್ಲೈ ಮಾಡಿದರೆ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನೂ ಜಾಸ್ತಿ ನಾನು ಇದ್ರ ಮೇಲೆ ಎಫರ್ಟ್ ಹಾಕಲಿಕ್ಕೆ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕೇವಲ ಪಾಲಿಟಿ ಅಲ್ಲ, ಆದಷ್ಟು ನಿಮಗೆ ಕನ್ನಡದಲ್ಲಿ ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ರೀತಿಯಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಎಕಾಲಜಿ ಆಗಿರ್ಬೋದು, ಸೊ ಅದನ್ನೆಲ್ಲ ನಾನು ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯ ಮಾಡ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.